ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ನಿಮಗೆ ಗಿನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅರ್ಧ kg ಕಡಲೆ ಬೀಜ ತೊಗೊಂಡು ಅದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರಿದಿದ್ದೀವಿ. ಏನಿದು ಮಮ್ಮಿ? ನೋಡೋಣ ಬಿಡ, ಆಮೇಲೆ ಬೆಚ್ಚಗೆ ಮಾಡ್ಕೊಡೋಣ ಬೇಕಂದ್ರೆ. ಏನಿದು ಮಮ್ಮಿ? ಹುರ್ಗಡ್ಲೆ ಹುರ್ಗಡ್ಲೆ ಒಂಚೂರು ಹುರ್ಕೊಬೇಕು. 1 ಗ್ಲಾಸ್ ಬೆಚ್ಚಿಗೆ ಅರ್ಧ ಕೆಜಿ ಹುರ್ಗಡ್ಲೆ, ಅರ್ಧ ಕೆಜಿ ಕಡಲೆಬೀಜ ಬೆಚ್ಚಗೆ ಹುರ್ಕೊಬೇಕು. ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅದಕ್ಕೆ. ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅರ್ಧ kg ಹುರ್ಗಡ್ಲೆ, ಅರ್ಧ kg ಕಡಲೆ ಬೀಜ ಹುರ್ಕೊಂಡ್ವಿ. ಹುರ್ಗಡ್ಲೆ ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಅಲ್ವಾ? ರವೆ ಎಷ್ಟು ಹಾಕಿದ್ಯಾ ಮಮ್ಮಿ? 1 ಕೆಜಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಕೆಂಪಾಳು 1.5 kg ಬೆಲ್ಲಕ್ಕೆ 1 ಗ್ಲಾಸ್ ನೀರು ಹಾಕಿ ಪಾಕ ಮಾಡ್ತಾ ಇದ್ದಾರೆ. ಈಗ ಇದು ಪಾಕಕ್ಕೆ ತಾನು ಇಕ್ಕಿರೋದು. ಫುಲ್ ಕರಗೋವರೆಗೂ ಬಿಡಬೇಕು. ಆಮೇಲೆ ಸೋಸ್ಬೇಕು. ಸೋಸ್ಬಿಟ್ಟು ಉಪಯೋಗಿಸ್ಬೇಕು. ಇದೇನು ಹಾಲು? ಹಸು ಅಲ್ಲ. ಎಷ್ಟೈತೆ? ಒಂದು 1.5 ಲೀಟರ್ ಐತಲ್ಲ. ಸರಿ. ಬೆಲ್ಲ 1.5 kg. ಬೆಲ್ಲಕ್ಕೆ ಪಾಕ ಮಾಡಿದ್ವಲ್ಲ ಅದನ್ನ ಸೋಸ್ಬಿಟ್ಟು ಹಾಲಿಗೆ ಹಾಕ್ತಾ ಇದೀವಿ. ಇದನ್ನ ಕಾಯ್ಸಕ್ಕೆ ಇಕ್ತೀವಿ. ಯಾಕೆ ಸೋಸ್ತಾ ಇದೀವಿ ಅಂದ್ರೆ ನೋಡಿ, ಹುಳ ಧೂಳೆಲ್ಲ ಇರುತ್ತೆ ಬೆಳ್ಳದಲ್ಲಿ, ಅದಕ್ಕೆ. ಅಲ್ಲ, ಇರುತ್ತೆ, ಹುಳ ಎಲ್ಲ ಇರುತ್ತೆ, ಅದಕ್ಕೆ ಸೋಸ್ಬಿಟ್ಟು ಹಾಕೋದು ನಾವು. ಒಂಚೂರು ಏಲಕ್ಕಿ ಹಾಕಿದೀವಿ. ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಏಲಕ್ಕಿ ಪುಡಿ ಹಾಕಿದೀವಿ. ಇವಾಗ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಅದಕ್ಕೆ ತಿರ್ಗಿಸ್ತಾ ಇದ್ದಾರೆ ಫಸ್ಟು. ಚೆನ್ನಾಗಿ ತಿರ್ಗಿಸ್ತಾನೆ ಇರಬೇಕಾ? ಉಪ್ಪು ಬರುತ್ತೆ ಅಂತ ಅವಾಗವಾಗ ತಿರ್ಗಿಸ್ತಾ ಇರಬೇಕು. ಅದು ಕುದಿ ಬಂದ ಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು ಹೇಳ್ತೀವಿ. ಇದು ಮೊಸರು ಎಪ್ಪಾಕಿ ಇಕ್ಕಿದ್ದು 1 ಗ್ಲಾಸ್ ಫುಲ್ ಹಾಕಿದ್ದಾರೆ. ಚೆನ್ನಾಗಿ ಎಪ್ಪಾಗಿದೆ 2 ದಿವಸದಿಂದ. ಹಾಕ್ಬಿಟ್ಟು ಮತ್ತೆ ತಿರ್ಗಿಸ್ಬೇಕು. ಕುದಿ ಬಂದಮೇಲೆ ಹಾಕಿದ್ದು ನಾವು ಇದನ್ನು. ಅವಾಗವಾಗ ನೋಡ್ಕೊತೀರಿಲ್ಲ ಅಂದರೆ ಉಕ್ಕು ಹೋಗ್ಬಿಡತ್ತೆ. ಇವಾಗ 2 ತೆಂಗಿನಕಾಯಿನ ತುಳಿದಿದ್ದಾರೆ. ಆಗ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ. ಇವರೇ ಚೆಫ್, ಗಿನ್ ಮಾಡೋ ಚೆಫ್. ಮತ್ತೆ ಅದನ್ನ ಚೆನ್ನಾಗಿ ತಿರುಗಬೇಕು. ಓ, 2 ಪುಡಿ ಮಾಡಿರೋದಾ? ಆಗ್ಲೇ ಹುರ್ಕೊಂಡಿದ್ದು ಕಡಲೆ ಬೀಜ ಮತ್ತೆ ಕಡಲೆ ಪಪ್ನ ಪುಡಿ ಮಾಡಿದ್ದಾರೆ ಮಿಕ್ಸಿಗೆ ಹಾಕಿ. ಇವಾಗ ಹಾಕೊಂತಿದ್ದಾರೆ. ನೀವು ಇದಕ್ಕೆ ಯಾವ ಹಾಲು ಬೇಕಾದರೂ ಹಾಕೊಬೋದು. ಮನೇಲಿ ಬಳಸೋದು ಅಥವಾ ಹಸುವಿನ ಪ್ಯೂರ್ ಹಾಲು ಅಥವಾ ಗಿನ್ ಹಾಲು ಏನಾದರೂ ಹಾಕೊಬೋದು. ಇದೇ ನೆನೆಸಿರೋ ಅವಲಕ್ಕಿನ ಒಂದು ಸ್ವಲ್ಪ ಅದು ಬಿಸಿ ಆಗೋವರೆಗೂ ಬಿಟ್ಟು ಆಮೇಲೆ ಅವಲಕ್ಕಿನ ತೊಳೆದ್ಬಿಟ್ಟು ಹಾಕಬೇಕು. ಎಷ್ಟು ಗ್ಲಾಸ್ ಹಾಕಿದ್ಯಾ? ಅರ್ಧ kg ಅವಲಕ್ಕಿನ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಕಲಸಿ. ನಿಮಗೆ ತೊಳ್ಸಕ್ಕೆ ಆಗಬೇಕು ಅಂದರೆ ಪಾತ್ರೆ ದೊಡ್ಡದಾಗಿ ಇಟ್ಕೊಳ್ಳಿ. ಅದಕ್ಕೆ ನಾವು ಬದಲಾಯಿಸಿದ್ದೀವಿ. ಇವಾಗ ಆಗಲೇ ಹುರಿದ್ವಲ್ಲ ರವೆ, ಆ ರವೆನ ಹಾಕ್ತಾ ಇದ್ದೀವಿ. ಮುದ್ದೆ ಮಾಡ್ತಿರಲ್ಲ ಅದೇ ಥರ ಚೂರು ಚೂರೆ ಹಾಕೊಂಡು ತಿರುಗಿಸ್ಬೇಕು. ಇಲ್ಲಾಂದರೆ ಗಂಟು ಬೀಳುತ್ತಲ್ಲ. ನಾನು ಎಷ್ಟು ಕ್ವಾಂಟಿಟಿ ಅಂತ ಆಗಲೇ ಹೇಳಿದ್ದೀನಿ. ರವೆ ಎಷ್ಟು ಹೇಳಿದ್ದೆ? ಅರ್ಧ kg ಎಷ್ಟು ಗೊತ್ತಿಲ್ಲ, ನೆನಪಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿ. ಓಕೆ, ಸರಿ. ನಾವೀಗ ಮುದ್ದೆ ಮಾಡುವಾಗ ಅದು ಗಟ್ಟಿ ಆಗೋವರೆಗೂ ಹಾಕ್ತೀವಲ್ಲ, ಆ ಥರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರವೆ ಹಾಕಬೇಕು. ಅದು ಮುದ್ದೆ ಥರ ಗಟ್ಟಿಗಾಗಬೇಕು. ಕನ್ಸಿಸ್ಟೆನ್ಸಿ ಬರಬೇಕದು. ಅದು ಕನ್ಸಿಸ್ಟೆನ್ಸಿ ಆಗೋವರೆಗೂ ನಾವು ರವೆ ಹಾಕಿ ತಿರುಗಿಸ್ಬೇಕು. ಆಮೇಲೆ ಉರಿ ಕಮ್ಮಿ ಇಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಒಂಚೂರು ಗಡ್ಡೆ ಕಟ್ಟಬಾರ್ದು, ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ನಾವು ಕೆಳಗೆ ಕೂತ್ಕೊಂಡು ಮುದ್ದೆ ಮಾಡುವಾಗ ಅದನ್ನು ಚೆನ್ನಾಗಿ ನಾದ್ತೀವಲ್ಲ, ಆ ಥರ ನಾದಬೇಕು. ಫುಲ್ ರೌಂಡಾಗಿ ಮತ್ತು ಸ್ಟ್ರೈಟಾಗಿ ಚೆನ್ನಾಗಿ ನಾದಿ, ಮತ್ತೆ ಬೆಂದಿಲ್ಲ ಅಂದರೆ ಮತ್ತೆ ಒಲೆ ಮೇಲೆ ಇಕ್ಕಿ ಮತ್ತೆ ಆ ಪ್ರಾಸೆಸ್ ರಿಪೀಟ್ ಮಾಡಬೇಕು. ಮತ್ತೆ ತಿರುಗಿಸಿ ಮತ್ತೆ ಕೆಳಗೆ ಇಟ್ಕೊಂಡು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಬೇಯೋವರೆಗೂ ಬೇಯಿಸಿ ಅದು ಬೆಂದಾದಮೇಲೆ ಒಂದು ಪ್ಲೇಟ್ಗೆ ನಾವು ಮುಂಚೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜ, ತೆಂಗಿನಕಾಯಿ, ಏಲಕ್ಕಿ ಎಲ್ಲ ಪುಡಿ ಮಾಡ್ಕೊಂಡು ಹಾಕಿದ್ವಲ್ಲ, ಅದು ಒಂದು ಚೂರೇ ಎತ್ತಿಕ್ಬೇಕು. ಅದನ್ನು ನೀಟಾಗೆ ಈಗ ಪ್ಲೇಟ್ ಮೇಲೆ ನೀಟಾಗಿ ಸವರ್ಕೊಬೇಕು. ಈ ಥರ ಸವರ್ಕೊಬೇಕು. ಹಿಂಗೆ ಸವರ್ಕೊಳೋದ್ರಿಂದ
ಕಲಿಸಿದ್ದೀವಲ್ಲ, ಮುದ್ದೆ ಥರ ಮಾಡಿದ್ದೀವಲ್ಲ, ಅದು ಮೆಟ್ಕೊಳಲ್ಲ ಪ್ಲೇಟಿಗೆ. ಆಮೇಲೆ ನೀಟಾಗಿ ಅದನ್ನು ತೊಗೊಂಡು ನಾವು ಪ್ಲೇಟಿಗೆ ಹಾಕ್ಕೊಂಡು ಆ ಪ್ಲೇಟ್ ಮೇಲೆ ಫುಲ್ ಅದು ಮೆಟ್ಟು ಆಗೋ ಥರ, ಅಂದರೆ ಏನಂತಾರೆ, ತಿನ್ ಲೇಯರ್ ಆಗೋ ಥರ ಪ್ಲೇಟ್ ಫುಲ್ಲು ನೀಟಾಗಿ ಪ್ರೆಸ್ ಮಾಡಿಕೊಂಡು ಹರಡ್ಕೊಬೇಕು. ಇವಾಗ ತೋರಿಸ್ತೀವಿ ನೋಡಿ ಹೇಗೆ ಮಾಡೋದು ಅಂತ. ಸೊ ಆ ಥರ ನಾವು ಚೆನ್ನಾಗಿ ಅದನ್ನು ಹರಡ್ಕೊಬೇಕು ಪ್ಲೇಟ್ ಪೂರ. ನಾವು ಈ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡ್ತೀವಲ್ಲ, ಕೊಬ್ಬರಿ ಮಿಠಾಯಿ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಪ್ಲೇಟ್ ಫುಲ್ ಹಾಕ್ಕೊಂಡು ಕಟ್ ಮಾಡ್ತೀವಲ್ಲ, ಸೊ ಅದೇ ಥರ ಪ್ರೊಸೀಜರ್ ಇಲ್ಲಿ ನೋಡಿ. ನೀಟಾಗೆ ಪ್ಲೇಟ್ ಫುಲ್ಲು ಹಾಕ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕದಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಕಟ್ ಮಾಡಿದಾಗ ಚೆನ್ನಾಗಿ ತಿನ್ನೋಕ್ಕೂ ಈಸಿ ಆಗುತ್ತೆ, ಸಾಫ್ಟಾಗಿ ಒಂಥರ ಚೆನ್ನಾಗಿರುತ್ತೆ ಅಂತ. ಪ್ಲೇಟಲ್ಲಿ ನೀಟಾಗಿ ಹರಡ್ಕೊಂಡ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಈ ಥರ ಕಟ್ ಮಾಡ್ಕೊಬೋದು. ಹಿಂಗೆ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಎತ್ತಿಕ್ಬೋದು. ಇದನ್ನು ನಾವು ಫ್ರಿಜ್ಜಲ್ಲಿ 1-2 ದಿನ ಇಕ್ಕಿ ತಿನ್ಬೋದು. ಅದನ್ನು ಬಿಟ್ಟು ಹಾಗೆ ತಿನ್ನೋದು ಅಥವಾ ಫ್ರಿಜ್ಜಲ್ಲಿ ಇಕ್ಕಿಲ್ಲ ಅನ್ನೋದಾದರೆ, ಫ್ರಿಜ್ಜಲ್ಲಿ 2 ದಿನ ಇಕ್ಕಿದ ಮೇಲೂ ಇನ್ನೂ ಜಾಸ್ತಿ ದಿನ ಇಕ್ಕಿದ್ರೆ ಆವಾಗ ಅದು ಕೆಟ್ಟೋಗುತ್ತೆ, ಯಾಕಂದರೆ ಹಾಲು ಮೊಸರು ಹಾಕಿರ್ತೀವಲ್ಲ. ಸೊ ಮ್ಯಾಕ್ಸಿಮಮ್ ಅಂದರೆ ಫ್ರಿಜ್ಜಲ್ಲಿ 2 ದಿನ ಇಕ್ಕಿ ತಿನ್ಬೋದು ನಾವು. ಸೊ ಈಗ ನಮ್ಮ ಗಿಣ್ಣು ತಯಾರಾಗಿದೆ. ಯಾವ ಕಡೆಯದು ಈ ಫೇಮಸ್ ಡಿಶ್ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಸಾಮಾನ್ಯ ಊರಲ್ಲಿ ತಯಾರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲೂ ನಾನು ಇದನ್ನು ನೋಡಿಲ್ಲ. ಅಂದರೆ ಮಲ್ಲೇಶ್ವರಮಲ್ಲಿ ಈ ಥರ ಸಿಗತ್ತೆ ಗಿಣ್ಣು ಅಂತ, ಬಟ್ ಅದು ಇನ್ನೊಂದು ಬೇರೆ ಥರ ರೆಸಿಪಿಯಲ್ಲಿ ಬೇರೆ ಥರ ಗಿಣ್ಣು ಮಾಡ್ತಾರೆ. ಸೊ ಇದು ಇನ್ನೊಂದು ಥರ ಗಿಣ್ಣು, ಅದಕ್ಕೆ ರವೆ ಎಲ್ಲ ಹಾಕಲ್ಲ. ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಗಿಣ್ಣು, ಒಂಥರ ಬರೀ ಹಾಲು ಅಲ್ಲೇ ಏನೋ ಮಾಡಿರೋ ಥರನೇ ಅನ್ಸುತ್ತೆ ಅದು ಹೇಗೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅದಕ್ಕಿಂತ ಇದು ಇಷ್ಟ ಆಗುತ್ತೆ, ಬಿಕಾಸ್ ಇದೇ ತಿಂದು ಅಭ್ಯಾಸ ಆಗಿರೋದ್ರಿಂದ. ನೋಡಿ, ನಮ್ಮ ಬೌಲ್ ಆಫ್ ಗಿಣ್ಣು ರೆಡಿಯಾಗಿದೆ. ನಿಮಗೂ ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.